ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ವ್ಲಾಗ್. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆಯಿಂದನೇ ನಾನು ಮಿನಿ ವ್ಲಾಗ್ನ ಶುರು ಮಾಡಿಕೊಂಡೆ, ಹಾಗೆ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ. ಹಾಗೆ ಇಲ್ಲಿ ಗುರುವಾರದ ಪೂಜೆನೂ ಸಹ ಮುಗಿಸ್ಕೊಂಡು ನೈಟ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ವಿಡಿಯೋನ. ನೈಟ್ ನಾನು ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಈ ಸಾಂಬಾರು ಅನ್ನಕ್ಕೂ ಸಹ ಸರಿ ಹೋಗುತ್ತೆ, ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಎರಡಕ್ಕೂ ಆಗೋ ಥರ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಶುಕ್ರವಾರಕ್ಕೆ ಇಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಸಾಂಬಾರನ್ನು ಸಹ ರೆಡಿ ಮಾಡಿ ನೈಟ್ ಊಟಕ್ಕೆ ಅಂತ ಹೇಳಿ ಜೋಳದ ರೊಟ್ಟಿ ಹಾಗೆ ಬೇಳೆ ಪಲ್ಯನ ಮಾಡ್ಕೊತಾ ಇದ್ದೆ. ಸಾಮಾನ್ಯವಾಗಿ ನಾನು ನೈಟು ಜೋಳದ ರೊಟ್ಟಿನ ಮಾಡೋದಕ್ಕೆ ಹೋಗಲ್ಲ. ಬೆಳಗ್ಗೆ ಮಾಡಿರೋ ಅಡುಗೆನೇ ಏನಾದರೂ ಇದ್ದರೆ ಅದರಲ್ಲೇ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ನನ್ನ ಮಕ್ಕಳು ಈ 3 ಜನ ಮಾತ್ರ ಇರ್ತೀವಿ ನೈಟಲ್ಲಿ, ಅದಕ್ಕೋಸ್ಕರ. ಇವತ್ತು ನಾನು ಉಪವಾಸ ಇದ್ದೆ, ಪ್ರತಿ ಗುರುವಾರ ನಾನು ಉಪವಾಸ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲವಲ್ಲ, ನೈಟ್ ಆದರೂ ಸರಿಯಾಗಿ ಊಟ ಮಾಡೋಣ ಅಂತ ಹೇಳಿ ರೊಟ್ಟಿನ ಮಾಡಿಕೊಂಡೆ. ಹಾಗೆ ನನಗೆ ಏಕಾದಶಿ ಉಪವಾಸ ಮಾಡದೇ ಇರೋ ಕಾರಣಕ್ಕೆ ನಾನು ಪ್ರತಿ ಗುರುವಾರ ಉಪವಾಸ ಮಾಡ್ಕೊತೀನಿ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.